ಜೀವನದಲ್ಲಿ ಈ ತರ ನಂಗೆ ಯಾರು ಮಾಡಿಲ್ಲ. ಒಂದು ಎರಡು ಅಲ್ಲಿ ತನಕ ಓಡ್ಬೇಕು. ಹೆಂಗ್ ಓಡ್ತಾನೆ. ನೆಕ್ಸ್ಟ್ ಯಾವ್ದಾರ ಒಂದು 5 ಸ್ಟ್ರೇಂಜರ್ಸ್ ಹತ್ರ ಹೋಗಿ ನೀನು ಸೆಲ್ಫಿ ತಗೋಬೇಕು. ಗರ್ಲ್ಫ್ರೆಂಡ್ ಪುಟ ಒಂದ್ 1000 ಕಮೆಂಟ್ ಮಾಡ್ರಿ, ಸೇಯಿಂಗ್ ಗೆಸ್ ಮಾಡ್ತೀನಿ ನೆಕ್ಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವರುಣ್ ಆರಾಧ್ಯ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ನಾನು ವ್ಲಾಗ್ ಮಾಡ್ತಿದ್ದೀನಿ. ಸೊ ಇವತ್ತು ಫುಲ್ ನಂದು ವ್ಲಾಗ್ ಆಗಿರುತ್ತೆ. ಏನಕ್ಕೆ ಅಂದರೆ ಸಡನ್ ಆಗಿ ನಾನು ಸೇಯಿಂಗ್ ಎಷ್ಟು ಸಿಸ್ಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇದೆ. ಸೊ ನಾನು ಒಬ್ಬಳೇ ಹೋಗ್ಬೇಕಿತ್ತು ತುಂಬ ದೂರ. ಅದಕ್ಕೆ ಯಾಕೆ ಇವ್ನಿಗೆ ಕರೆದ್ರೆ ಅವ್ನು ನಿಜವಾಗ್ಲೂ ಬರೋದಿಲ್ಲ ಪಕ್ಕ. ಅದಕ್ಕೆ ಲೈಕ್ ಸೇಯಿಂಗ್ ಎಷ್ಟು ಥರ ಮಾಡಿಬಿಟ್ಟು ಅವ್ನಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದಕ್ಕೋಸ್ಕರ ಇವತ್ತು ಫುಲ್ ಸೇಯಿಂಗ್ ಎಷ್ಟು ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಸೇಯಿಂಗ್ ಎಷ್ಟು ಚೈತ್ರ ಅಂತ. ಸೊ ಫಸ್ಟು ಅವ್ನು ಮಲಗಿದ ಇನ್ನೂ ಎದ್ದಿಲ್ಲ. ಟೈಮ್ ಬಂದು 9:30 ಏನೋ. ಇವಾಗ ಅವನ್ನ ಗೊತ್ತಿಲ್ಲದೇ ಫೋನ್ ತೊಗೊಂಬಂದಿದ್ದೀನಿ. ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮಲಗಿದ್ದಾನೆ. ಅವನನ್ನು ಎಬ್ಸಿ ಹೇಳೋಣ ಈ ಥರ ನಾನು ಈ ಥರ ವ್ಲಾಗ್ ಮಾಡ್ತಿದ್ದೀನಿ. ಸೊ ಆರ್ ಯು ರೆಡಿ, ಕಮ್ ಮಾಡೋಣ ಅಂತ. ತುಂಬ ದಿವಸದಿಂದ ನೀವು ಕೇಳ್ತಿದ್ರಿ ಸೇಯಿಂಗ್ ಎಷ್ಟು ಸಿಸ್ಟಮ್ ಮಾಡಿ ಅಂತ. ಸೊ ಅದಕ್ಕೆ ಮಾಡ್ತಿದ್ದೀನಿ. ಖುಷಾರಿ ಇನ್ನೂ ಮಲಗಿದ್ಲು, ಇವಾಗ ಎದ್ಲು. ಖುಷಾರಿ ಹಾಯ್, ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್ ಮಾಡು. ಎದ್ದೇಳು, ಬೇಕಪ್ ಟೈಮ್ ಆಯಿತು, ಅಂಗನವಾಡಿಗೆ ಹೋಗ್ಬೇಕು. ಎದ್ದೇಳು ಮಲ್ಕೊಂಡಿದ್ದಾನೆ. ಇವಾಗ ಎಪ್ಸನ. ಪುಟ ಓಯ್ ಪುಟ, ಎದ್ದೇಳು, ಟೈಮ್ ಆಯಿತು ನೋಡಲ್ಲಿ. 9:15 ಅಂದೆ, 10 ಗಂಟೆ ಆಗ್ಬಿಟ್ಟೈತೆ. ಎದ್ದೇಳು. 10 ಗಂಟೆ ಆದರೂ ಎದ್ದೇಳೋದಿಲ್ಲ. ಸೂರ್ಯ ನೋಡು, ಬಿಸಿಲು ಹೆಂಗೆ ಹೊಡಿತೈತೆ. ಎದ್ದೇಳು ಬೇಗ. ಇವತ್ತೊಂದು ನಿಂಗೆ ಟಾಸ್ಕ್. ಏನು? ತುಂಬ ದಿವಸ ಸೇಯಿಂಗ್ ಎಷ್ಟು ಮಾಡೋಣ ಅಂತಿದೆ. ನಾನು ಡಿಲೇ ಮಾಡ್ತಿದ್ದೆ ಅಲ್ವಾ. ಸೊ ಇವತ್ತು ಮಾಡ್ತಿದ್ದೀನಿ ನಾನು. ಸೊ ಅದಕ್ಕೆ ನೀನು ಫೋನ್ ಎತ್ಕೊಂಡು ಗೊತ್ತಿಲ್ದಂಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಎದ್ದೇಳು ಬೇಗ. ಫಸ್ಟ್ ಟಾಸ್ಕೆ ಇವಾಗ ನೀನು ಎದ್ದೇಳ್ಬೇಕು. 10 ನಿಮಿಷ ಎಲ್ಲ ಆಗಲ್ಲ. ಇವಾಗ ಎದ್ದೇಳ್ಬೇಕು. ಎದ್ದು ಬೇಗ ಫ್ರೆಶ್ ಅಪ್ ಆಗ್ಬಾ. ನಂಗೆ ಟೈಮ್ ಆಯ್ತು, ನಾನು ಆಚೆ ಹೋಗ್ಬೇಕು ಬೇಗ. ಎಲ್ಲಿಗೆ? ನಾನು ಹೇಳ್ತೀನಿ, ಎದ್ದೇಳು ಫಸ್ಟ್. ನೀನು ರೆಡಿ ಆಗು. ನಾನು ಆಚೆ ಹೋಗ್ತಾ ಇದ್ದೀನಿ, ಎಲ್ಲೋ ನಮ್ಗೆ ಬೇರೆ ಕೆಲಸ ಐತೆ. ಸೇಯಿಂಗ್ ಎಷ್ಟು ಇವತ್ತು ನಾನು ಮಾಡ್ತಿದ್ದೀನಿ. ಇವಾಗ ಕೈ ಕ್ಯಾಮ್ರಾ ನನ್ನ ಹತ್ರ ಇದೆ. ಮಾಡ್ತೀಯಾ? ಆಚೆ ಕೆಲಸ ಇತ್ತು ನನಗೆ. ಬೇಗ ಬಾ ಅಷ್ಟೇ. ಮಾಡ್ತೀಯಾ ಮಾಡಲ್ವಾ ಹೇಳು. ಸೋತು ಅಂತ ಒಪ್ಕೋ. ಸೋತ್ರೆ ನೀನು ನಂಗೊಂದು ಗಿಫ್ಟ್ ಕೊಡಿಸ್ಬೇಕು. ನಾನು ಕೇಳಿದ್ ಕೊಡಿಸ್ಬೇಕು. ಇಲ್ಲ ನಾನು ಮಾಡ್ತೀನಿ. ಅಲ್ಲ ನೀನು ಮುಂಚೆ ಹೇಳ್ಬೇಕ ನಂಗೆ. ಇಲ್ಲ, ನಾನು ಸಡನ್ ಆಗಿ ಮಾಡ್ಬೇಕು ಅವೆಲ್ಲ. ನೀನು ಗೊತ್ತಿಲ್ದಿರಂಗೆ ಮಾಡ್ಬೇಕು. ಅದೇ ಸೇಯಿಂಗ್ ಎಷ್ಟು ಅನ್ನೋದು. ಪ್ಲಾನ್ ಮಾಡ್ಕೊಂಡು ಮಾಡಬಾರ್ದು. ಇಲ್ಲದಲ್ಲಿ ಯಾಕೆ ಬರ್ತಾನೆ, ಯಾಕೆ ಬಂದ್ಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಬಾಯ್. ಸೊ ಇವಾಗ ಫಸ್ಟ್ ಟಾಸ್ಕ್ ಹೇಳಿದ್ದೀನಿ, ಜಯನಗರ್ ಕರ್ಕೊಂಡು ಹೋಗ್ಬೇಕು ಅಂತ ಒಪ್ಕೊಂಡಿದ್ಯಾ. ಇವಾಗ ಸೆಕೆಂಡ್ ಒಂದು ಬಂದು ಪರವಾಗಿಲ್ಲ. ಖುಷಿನಿಗೆ ಸ್ನಾನ ಮಾಡಿಸು ಅಷ್ಟೇ. ತರ ನಮ್ಮ ಮಗಳು ಮೈಗೆ ಅವಳಿಗೆ ಸೀರೆ ಬೇಕಂತೆ. ಅದನ್ನ ಬೇಡ, ಇದೇ ಚೆನ್ನಾಗೈತೆ, ಇದನ್ನೇ ಹಾಕೋ ಅಂತ ಅವಳಿಗೆ ಕನ್ವಿನ್ಸ್ ಮಾಡಿ ರೆಡಿ ಮಾಡು. ಕುಶಾನಿ ನೋಡಿಲ್ಲಿ, ಈ ಬಟ್ಟೆ ಹಾಕೊಂಡ್ರೆ ನೀನು ಸ್ಕೂಲಲ್ಲೆಲ್ಲ ನಿನಗೆ ವಾವ್ ಎಲ್ಲೋ ಕಲರ್ ಹಾಕೊಂಡಿದ್ಯಾ, ವಾವ್ 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 ಅಂತ ನಿನಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಕುಶಾನಿ ನಿನಗೇನು ಗೊತ್ತಿಲ್ಲ, ತಿರುಗಿ ಕಡೆ ಬಟನ್ ಹಾಕೊಂಡಿದ್ರದು. ಏನ್ ಅನ್ಕೊಂಬಿಡಿಯ ನೀನು? ಈ ಬಟ್ಟೆ ಎಲ್ಲೋ ಡಟ್ಟಿ ಪೆಲ್ಲೋ ಗೊತ್ತಿಲ್ಲ ನಿನಗೆ? ತಲೆ ಬಚ್ಚು ಕುಶಾನಿ. ಇವಾಗ ಇರೋದು ಟಾಸ್ಕ್ ತಲೆ ಬಚ್ಚು. ಇಲ್ಲ ಬರ್ತೀನಿ ನನ್ನ ಹತ್ರ ಬರ್ತೀನಿ. ನಮ್ಮ ಮಗಳು ಚಪಾತಿ ಮಾಡೋಣ. ಚಪಾತಿ ಮಾಡೋಣ. ಚಪಾತಿ ಇಬ್ರು ಚಪಾತಿ. ಎಲ್ಲೋ ಮ್ಯಾಚಿಂಗ್ ಇವತ್ತು ನಿನಗೆ. ಓಕೆ ಕೆಳಗೆ ಹಾಕಿದ್ರೆ ನೀನೆಲ್ಲ ಉದ್ರೋಗದ್ ಮೇಲಕ್ಕೆ ಹಾಕ್ಬೇಕು. ಜುಟ್ಟನ್ನ ಕರೆಕ್ಟ್ ಹಾಕ್ಬೇಕು. ಇಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿಗೆ ಒಂದು ಕೂದಲು ಆಚೆ ಜುಟ್ಟಿರೋದೇ ಇಟ್ಟು. ನೋಡು ಎಷ್ಟು ನೀಟಾಗಿ ಬಾಚಿದ್ದೀನಿ. ಸೂಪರ್ ಆಗಿ ಬಾಚಿದ್ದೀನಿ ಕುಶಾನಿಗೆ. ಫೈನಲಿ ಕುಶನ್ ನೋಡಿ ಗೈಸ್, ಚೆನ್ನಾಗಿ ಜುಟ್ಟು ಹಾಕಿ ನಾನೇ ಕ್ಲಿಪ್ಪಲ್ಲಿ ಹಾಕಿ ಜುಟ್ಟಲ್ಲಿ ಹಾಕಿದ್ದೀನಿ. ಚೈತ್ರ ಮಾಡಿದ್ದೆ ಮಗಳು. ನಿಂಗೆ ಮೇಕಪ್ ಮಾಡ್ಬೇಕಾ? ಹೇಳು, ಮಾಡ್ತೀನಿ. ಕೊಡು ಸೇಯಿಂಗ್ ಎಷ್ಟು ಕೊಡು, ಮಾಡ್ತೀನಿ ಮೇಕಪ್ ಕೊಡು. ಮೇಕಪ್ ಕೊಡು. ನಾನು ಹೇಳಿದ್ ನೀನ್ ಮಾಡ್ಬೇಕು, ನೀನ್ ಹೇಳಿದ್ ನಾನ್ ಮಾಡಲ್ಲ. ಇವತ್ತು ನಮ್ಮ ಅಕ್ಕಂಗೆ ಅಸಿಸ್ಟೆಂಟ್ ಆಗಿ ನಾನು ಹೋಗ್ತಾ ನೋಡಿ. ಹಿಂದಗಡೆ ಪ್ರಮೋಷನ್ ಇರೋದು ಅವಳದು. ಜೊತೆ ಹೋಗ್ತಿರೋದು ನಾನು, ನಂದೇನು ಕೆಲಸ ಇಲ್ಲ. ಬಟ್ ಆದ್ರೂ ಹೋಗ್ತಾ ಇದ್ದೀನಿ. ಇವಾಗ ಕ್ಯಾಬಲ್ಲಿ ಹೋಗ್ತಿದ್ದೀವಿ. ಸೊ ಗೈಸ್ ಈಗ ಜಸ್ಟ್ ಲೊಕೇಶನ್ ರೀಚ್ ಆದ್ವಿ. ಸೊ ನಮ್ಮ ಅಕ್ಕಂದು ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಅವಾಗ ಅಸಿಸ್ಟೆಂಟ್ ಥರ ನಾನು ಹಿಂದಗಡೆ ಇದ್ದೀನಿ. 1 hour ಆಯಿತು, ಇನ್ನೂ ಶೂಟ್ ಮಾಡಿಸ್ತಾನೆ ಅವಳು. ಶೂಟೇ ಮುಗಿದಿಲ್ಲ ನೋಡಿ ಹೆಂಗೆ ಆಗ್ತಾವಳೆ.
ಸೊ ಗೈಸ್ ಈಗ ಜಸ್ಟ್ ನಮ್ಮ ಅಕ್ಕ ಶೂಟ್ ಮುಗಿಸಿದ್ಲು. ಟೋಟಲ್ 2 ಅವರ್ ಕಾಯ್ದೀನಿ ಅವಳಿಗೋಸ್ಕರ. ಒಂದೇನೋ ಕೇಳ್ತಾರ ಗೈಸ್, ಉಳ್ದ ಕೇಳ್ತಾ ಇದ್ದೀನಿ. ಸೇಮ್ ಗೆಸ್ ಒಂದು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಕೊಡ್ತೀನಿ ನೋಡೋಣ. ಬೇಕ್ರಿಲಿ ಏನಾದ್ರು ಕೊಡ್ಸ್ಬಾ. ಬೇಕ್ರಿಲಿ ಅಮ್ಮ ಬ್ಲಾಗಲ್ಲಿ ನೋಡ್ತಾ ಇರುತ್ತೆ. ಅಮ್ಮ ನನಗೆ ಬೈತೀನಿ, ನಿನಗಲ್ಲ. ನಿನಗೆ ಹೊಟ್ಟೆ ಹಸಿದಿದೆ, ಅಟ್ಲೀಸ್ಟ್ ಬ್ರೆಡ್ ಕೊಡ್ಸು. ಬ್ರೆಡ್ ತಿಂತೀಯಾ? ಏನು ಬ್ರೆಡ್ ಬೇಕು? ಆಯ್ತು ಕೊಡಿ. ಎಸ್ ಸೇಯಿಂಗ್ ಎಸ್ ಮಾಡ್ತೀನಿ. ರೆಡಿ, ಏನು ಬೇಕು ಹೇಳು. ಸೊ ಗೈಸ್ ಸ್ವೀಟ್ ಬನ್ನು ತಗೊಳ್ಳೆ, ತಿನ್ಕೋ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ ಗೈಸ್, ಮನೆ ಹೋಗ್ತಿದ್ದೀವಿ. ಸೊ ಗೈಸ್ ಇವಾಗ ಅಲ್ಲಿಂದ ನಾನು ಶೂಟ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು ಅವನಿಗೆ ನೆಕ್ಸ್ಟ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಏನಂದ್ರೆ ಗುಣೋಗ ಸ್ನಾನ ಮಾಡಿಸ್ಬೇಕು. ಓಕೆನಾ? ನನಗೆ ಬಿಸಿ ಬಿಸಿ ಫುಲ್ ನಮ್ಮ ಅಜ್ಜಿ ಉಯ್ಯೋದೆ ಬಿಸಿ ಬಿಸಿ ನೀರು. ನಂಗಂತೂ ಉಯ್ಯಕ್ಕಾಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಪುಟ್ಟ ನೀರು ಒಯ್ತಾನೆ. ಏನು ನಿಮ್ಮ ಮಕ್ಳು ನಿಮ್ಮೂರ್ಗೂ ಸ್ನಾನ ಮಾಡಿಸೋ ಚಾಸ್ಗಳು ಕೊಡ್ದೆ ನನಗೆ. ಗುಣ ಖುಷಾನಿದಾಯ್ತು. ಇವಾಗ ಗುಣ ಸ್ನಾನ ಮಾಡಿದ್ದೇವೆ, ನಿಂಗೆ ಸ್ನಾನ ಮಾಡ್ಬೇಕಂದೆ. ಬಾ ಗುಣ, ಹಿಂಗೆ ಸ್ನಾನ ಮಾಡಿಸ್ತೀನಿ ನಾನು. ಬೇಗ ಬಿಸಿ ಬಿಸಿ ನೀರು ಹಾಕ, ನಿಂಗೆ ಬಿಸಿ ಬಿಸಿ ನೀರು. ಮುಚ್ಚು ನಿನ್ ಕೈಗೆ ಅಷ್ಟು ಬಿಸಿ ಆಗ್ತೈತೆ ಆಯ್ತಾ? ಪಾಪ ಅವ್ನ ಮೈಗೆ ಹೆಂಗ್ ಬಿಸಿ? ನಾನೇ ಇಷ್ಟು ಬಿಸಿ ನೀರ ಸ್ನಾನ ಮಾಡಲ್ಲ ಗೈಸ್ ನಾನು. ಯಪ್ಪ ಸಿಕ್ಕಾಪಟ್ಟೆ ಬಿಸಿ ಐತೆ ಗೈಸ್. ನನ್ನ ಕೈ ನೋಡಿ ಗೈಸ್, ಇಲ್ಲಿ ಎಷ್ಟು ಕೆಂಪಗಾಗೋಗ್ಬಿಟ್ಟಿದೆ. ಯಪ್ಪ ಅವ್ನು ಸ್ನಾನ ಮಾಡಿಸೋ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಕಾಪಿರೇಟ್ಸ್ ಆಗುತ್ತೆ. ಅವರೇ ನಾನು ಅವ್ನು ಬಿಸಿನೀರು ಹಾಕಿದ್ದು ಗೈಸ್. ನಾನೇ ಲೈಫಲ್ಲಿ ಇಷ್ಟು ಬಿಸಿನೀರು ನಾನು ಯಾವತ್ತೂ ಹಾಕೊಂಡಿಲ್ಲ. ಅವ್ನಿಗೆ ಹಾಕಿದ್ದೀನಿ ಬಿಸಿನೀರು. ಫುಲ್ ಶಿಷ್ಯ ಸ್ನಾನ ಮಾಡ್ತೀನಿ, ಪಟಕ್ಕಂತ ಮಲ್ಕೊಂಬಿಡಂಗೆ ಗೈಸ್. ಏಯ್ ಕಳ್ಳ, ಇಷ್ಟ ಗಂಟೆ ಅಳ್ತಿದ್ದೆ, ಯಾಕೆ ಇವಾಗ ಎದ್ದಿದ್ಯಾ? ಅಳ ಇವಾಗೂ. ಸ್ನಾನ ಆಯ್ತು. ಸ್ನಾನ ಆಗಿ ಗುಣ ಪಾಚೊಂಡಿದ್ದಾನೆ ನೋಡಿ, ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ. ಇವಾಗ ಪುಟ್ಟಂಗೆ ನೆಕ್ಸ್ಟ್ ಟಾಸ್ಕ್ ಕೊಡ್ತಿದ್ದೀನಿ. ಏನು ಅಂದರೆ ಅವ್ನು ಮುಂದೆ ಹೇಳ್ತೀನಿ ಬನ್ನಿ. ಪುಟ 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 ಫೋನ್ ಕೇಳಿದ್ಲವೇ ಗೊತ್ತಾಗ್ಬಿಟ್ಟು ಪಕ್ಕ ಟಾಸ್ಕ್ ಕೊಡ್ತಾರೆ. ಬರಲೇ ನಾನು ಹುಡುಕ್ತೀನಿ ಎಲ್ಲೊಂದಪ್ಪ. ಇವಾಗ ತಾನೇ ಫೋನ್ ಕೊಡ್ತೀನಿ. ಕಾಣಿಸ್ಬಿಡ್ತು ನನಗೆ. ಫಸ್ಟ್ ಎದ್ದೇಳು. ನನಗೆ ಶಾಪಿಂಗ್ ಕರ್ಕೊಂಡು ಹೋಗು. ಏನ್ ಶಾಪಿಂಗ್ ಬೇಕಮ್ಮ ನಿಂಗೆ? ನಿಮ್ ಮಗಳಿಗೆ ಶಾಪಿಂಗ್ ಮಾಡಿಸಿ ನಾನು ಬರ್ಬಾದ್ ಆಗ್ಬಿಡಿ. ಇವತ್ತು ನಾನು ಮುಟ್ಟಿದೆಲ್ಲ ಕೊಡಿಸ್ಬೇಕು. ನೀನು ಮುಟ್ಟಿದೆಲ್ಲ ಕೊಡ್ಸ್ಬೇಕು. ನಮ್ಮ ಅಪ್ಪ ಕೋಟಿದ್ದಿನ ನಿಮ್ಮ ಅಪ್ಪ ಕೋಟಿ ಜಾಸ್ತಿ ಐಕೋ ನಮ್ಮ ಮನೆಯಲ್ಲಿ. ನನಗಷ್ಟು ಒಂದ್ ಸ್ವಲ್ಪ ಕೃತಜ್ಞತೆ ಐತೆ. ಅಂದ್ರೆ ಅಯ್ಯೋ ಪಪ್ಪ ಅಂತ ಅನ್ಸುತ್ತೆ. ಅಷ್ಟೊಂದ್ ಏನ್ ಖರ್ಚು ಮಾಡ್ತಾರೆ. ಅಯ್ಯೋ ಪಪ್ಪ ಅನ್ಸುತ್ತಲ್ಲ ಯಾರಿಗೂ ನಂಗೆ ಕಂಡ್ರೆ ಅಯ್ಯೋ ಪಪ್ಪ ಅಂತಾನೆ ಅನ್ಸಲ್ಲ. ನಿಂಗೆ ಒಬ್ಳುಗಾರ ಅನ್ಸುತ್ತಲ್ಲ. ನನಗೆ ಅನ್ಸುತ್ತೆ, ಅದಕ್ಕೆ ನಾನು ಅಷ್ಟೊಂದು ಖರ್ಚು ಮಾಡೋದಿಲ್ಲ. ನಾನು ಸ್ವಲ್ಪ ಖರ್ಚು ಮಾಡಿಸ್ತೀನಿ. ಇವಾಗ ಎದ್ದೇಳ ಮೇಲ್ಗೆ ಆಚೆ ಕರ್ಕೊಂಡು ಹೋಗಿ ನಂಗೆ ಗೊತ್ತಿರೋ ಅಂಗಡಿ ಇದು ಒಂದೇ ಒಂದು ಕಮ್ಮಿ ರೇಟ್ದು. ಅದಕ್ಕೆ ನಮ್ಮ ಅಕ್ಕನ ಕರ್ಕೊಂಡು ಇಲ್ಲಿಗೆ ಹೋಗ್ಬಿಟ್ಟಿನಿ. ಕರ್ಕೊಂಡು ಹೋಗು ಅಂತ ಅನ್ಕೊ. ಅದು ಕಾಸ್ಟ್ಲಿ. ನಾನು ಇಲ್ಲಿ ಹೇಳ್ತೀನಿ, ಅಲ್ಲಿ ತಗೋಬೇಕು. ನೀನು ಹೇಳಿದ್ ನಂಗೆ ಅದು ತಗೋ, ಏನು ಬೇಕೋ ತಗೋ. ಇಲ್ಲಿ ಎಲ್ಲ ಬರೀ 100 ರೂಪಾಯಿ ಅಷ್ಟೇ. ನಾನು ತಗೊಂಡಿದ್ದೀನಿ ಅಷ್ಟೇನಾ? ಸಾಕು, ಒಂದು ಸಾಕಾ? ಏನಕ್ಕೆ? ಆಕ್ಚುಲಿ ಏನ್ ಗೊತ್ತಾ, ನಾನೊಂದು ರೀಲ್ ಮಾಡ್ಬೇಕಿತ್ತು, ಡ್ಯಾನ್ಸ್ ರೀಲ್. ಅದಕ್ಕೆ ನಂಗೆ ವೈಟ್ ಕಾಸ್ಟ್ಯೂಮ್ ಬೇಕಿತ್ತು. ನನ್ನ ವೈಟ್ ಇಲ್ಲ. ಅದಕ್ಕೆ ನಾನು ನಿನ್ನ ತಾನೇ ಕೊಡ್ಸ್ಕೊಳ್ಳೋಣ ಅಂತ ಬಂದಿದ್ದೆ. ಈ ತರ ಸ್ಕ್ಯಾಮ್ ಮಾಡ್ತಿರ ತಮ್ಮ ಅಕ್ಕ ನನಗೆ. ಅವಳು ರೀಲ್ ಮಾಡೋದಕ್ಕೋಸ್ಕರ ನನಗೆ ಟ್ಯಾಕ್ಸ್ ಹಾಕ್ತಾಳೆ ಗೈಸ್. ಓಕೆ 100 ರೂಪಾಯಿ ಕೆಲಸ ಮುಗಿತು ಅನ್ಕೊಂಡೆ. ನೋಡಿದ್ರೆ 800 ರೂಪಾಯಿ ಟ್ಯಾಕ್ಸ್ ಹಾಕೊಳ್ಳೋ ಗೈಸ್ ನಮ್ಮ ಅಕ್ಕ ನನಗೆ. ಒಂದೇ ಒಂದು ಬಟ್ಟೆಗೆ 800 ರೂಪಾಯಿ ಟ್ಯಾಕ್ಸ್ ಹಾಕೊಳ್ಳೆ. ಆಯ್ತು ಬಾ. ಇವಾಗ ನೆಕ್ಸ್ಟ್ ಬಂದು ಏನು ಅಂತಂದ್ರೆ, ಈ ರೋಡ್ ಇದೆಯಲ್ಲ, ಸೊ ಈ ಆಟೋ ನಿಂತಿದೆಯಲ್ಲ, ಆಟೋ ಇಂದ ಆ ಪರ್ಪಲ್ ಮನೆ ಕಾಣಿಸುತ್ತೆ ನೋಡೊಂದು, ಪರ್ಪಲ್ ಲೈನ್ ಮನೆ, ಅಲ್ಲಿಂದ ಅಲ್ಲಿಗೆ ಸ್ಲೋ ಮೋಷನ್ ಅಲ್ಲಿ ಓಡೋಗ್ಬೇಕು. ಸ್ಲೋ ಮೋಷನ್ ಓಡೋಬೇಕಾ? ಸ್ಲೋ ಮೋಷನ್ ಹೆಂಗೆ ಓಡೋಗ್ಲಿ? ನಾನು ಹೋಗ್ಬೇಕು ಸ್ಲೋ ಮೋಷನ್ ಅಲ್ಲಿ. ಸ್ಲೋ ಮೋಷನ್ ಓಡೋಗು ಅಂತಂದ್ರೆ ಸ್ಲೋ ಮೋಷನ್ ವಾಕ್ ಮಾಡೋದು, ಸ್ಲೋ ಮೋಷನ್ ಅಲ್ಲಿ ಅಲ್ಲಿ ಓಡ್ಬೇಕು. ಅದ ಅರ್ಥ ಆಗೋದು ಏನೈತೆ, ಅದು ಮೀನಿಂಗ್ ಅದು ಇರೋದೇ ಹೇಳಿರೋದು ನಾನು. ಅವನಿಗೆ ಎಂಬರಾಸ್ ಆಗುತ್ತೋ ಇಲ್ವೋ, ವಿಡಿಯೋ ಮಾಡಕ್ ನನಗೆ ಎಂಬರಾಸ್ ಆಗ್ತೈತೆ. ಮಾಡು ಸ್ಟಾರ್ಟ್. ಅವನಿಗೆ ನಾಚಿಕೆ ಆಗ್ತೈತೆ ಇಲ್ವೋ, ವಿಡಿಯೋ ಮಾಡಕ್ ನನಗೆ ನಾಚಿಕೆ ಆಗ್ತೈತೆ. ಯಪ್ಪ ರೋಡಲ್ಲಿ ಇವರೆಲ್ಲ ನಮ್ನ ಅಲ್ಲಿ ತನಕ ಹೋಗ್ಬೇಕು. ಕೊಡ್ಬಾ ಅಲ್ಲಿಂದ ನನ್ನ ಹತ್ರ ಸ್ಲೋ ಮೋಷನ್ ಅಲ್ವಾ.
ಆಕ್ಚುಲಿ ನಿನಗೆ ನಾಚಿಕೆ ಆಯ್ತು ಇಲ್ವೋ ಗೊತ್ತಿಲ್ಲ ಓಡಕ್ಕೆ, ನನಗೆ ವಿಡಿಯೋ ಮಾಡಕ್ ತುಂಬಾ ನಾಚಿಕೆ. ನಿಂಗೆ ನಾಚಿಕೆ ಆಯ್ತಾ? ನಂಗೆ ಯಾರಾದ್ರು 3 ಜನ ನೋಡ್ಕೊಂಡು ಹೋದ್ರು ನನ್ನ. ಅದನ್ನೇ ಹೇಳಿದ್ದು. ಸೊ ಇವಾಗ ನೆಕ್ಸ್ಟ್ ಗಾಡಿ ಹತ್ತು ಆನ್ ದಿ ವೇ ನಿಂಗೆ ಹೇಳ್ತೀನಿ. ನೆಕ್ಸ್ಟ್ ಯಾವ್ದಾರ ಒಂದು 5 ಸ್ಟ್ರೇಂಜರ್ಸ್ ಹತ್ರ ಹೋಗಿ ನೀನು ಸೆಲ್ಫಿ ತಗೋಬೇಕು. ಸೆಲ್ಫಿ ತಗೋಬೇಕಾ? ಶೇಜ್ ಹೋಗಿ ತಗೋತೀನಿ. ನೀನ್ ಯಾರು ಅಂತ ಗೊತ್ತಿದ್ರು ಸರಿ, ಗೊತ್ತಿಲ್ಲ ಅಂತ ಸರಿ. ತಗೋತೀನಿ ಇಲ್ಲೇ. ಫೋಟೋ ತಗೋಣ, ನಂಗೆ ಫೋಟೋ ತಗೋಣ ಬಂದು ಹಿಂಗೆ ನಾವು ಇಬ್ಬರದ್ದು. ತಗೊಂಡೆ ಕಣೆ ಒಬ್ರ ಹತ್ರ ನೋಡಿ, ಇಲ್ಲಿ ತಗೋತೀನಪ್ಪ ಸೆಟ್ ತಗೋಗ. ತಂಗೆ ಇಲ್ಲಿ ಅಣ್ಣ ಬಾ ಹೇಳಿ ಅಂಶ ಇಲ್ಲಿ. ಥ್ಯಾಂಕ್ ಯು ಕಣ. ಸುಮ್ಮನೆ ಅಣ್ಣ ಒಂದು ಫೋಟೋ ತಗೊಳಕ್ ನಿಮ್ಮ ಹತ್ರ, ನೀವು ನೋಡಕ್ ಚೆನ್ನಾಗಿ ಕಾಣಿಸ್ತೀರ, ಅದಕ್ಕೆ ನಾವು ಚೆನ್ನಾಗಿ ಕಾಣಿಸ್ತೀರ. ಸುಮ್ಮನೆ ನೀವು ಸಕದಾಗ ಕಾಣಿಸ್ತಾ ಇರ ನೀವು. ಎಷ್ಟು ಇನ್ನ 2 ಪೆಟ್ಟಿದೆ ಇಬ್ರು ತಾನೆ ನೋಡಿ ಹೆಂಗ್ ತಗೋತೀನಿ ಹಂಗೆ ಮುಂದಗಡೆ. ಏನಂದ್ರೆ ಔಟ್ ಆಫ್ 5 ಅಲ್ಲಿ ಒಂದ್ ಹುಡುಗಿ ಇರ್ಲೇಬೇಕು. ಒಂದ್ ಹುಡುಗಿ ಇರ್ಬೇಕಾ? ಅಯ್ಯೋ, ಒಂದ್ ಹುಡುಗಿ ಅಂತೂ ಇರ್ಲೇಬೇಕು. ಹುಡುಗಿ ಇರೋದ್ರೆ ಹೆಂಗಪ್ಪ ಕೇಳ ಸೆಲ್ಫಿನಾ? ಹೆಂಗಾದ್ರೂ ಕೇಳು, ಏನಾದ್ರು ಮಾಡು. 4 ಆಲ್ರೆಡಿ 3 ಬಾಯ್ ಬಾಯ್ ಕಣಿ. ಒಂದ್ ಹುಡುಗಿ ಅಂತಂದ್ರೆ ನೋಡಿ ಇಲ್ಲಿ ನೋಡಿ, ಇಬ್ರು ಹುಡುಗಿ ಇರ್ತದೆ ತಗೊಂಡಿ. ಥ್ಯಾಂಕ್ ಯು ಬಟ್ಟೆ ಹಾಗೆ ನೋಡಿ. ಜನ 1 2 3 ಜನ ತಗೊಂಡಿ ಸೆಲ್ಫಿನ. ಸೊ ನೆಕ್ಸ್ಟ್ ಏನಂದ್ರೆ ಯಾವ್ದಾದ್ರು ಒಂದ್ ರ್ಯಾಂಡಮ್ ಪರ್ಸನ್ ಹತ್ರ ಹೋಗಿ ಅವ್ರಿಗೆ ನೀನ್ ಯಾರು ಅಂತ ಗೊತ್ತಿರ್ಬಾರ್ದು. ಇದು ಅಂತೂ ತಿಳ್ಕೊ, ಅವ್ರಿಗೆ ನೀನ್ ಯಾರು ಅಂತ ಗೊತ್ತಿರ್ಬಾರ್ದು. ಅವ್ರ ಹತ್ರ ಹೋಗಿ ಒಂದ್ 2 minutes ಕಾನ್ವರ್ಸೇಷನ್ ಮಾಡ್ಕೊಂಡ್ ಬರ್ಬೇಕು. ಸರಿ, ಓಕೆನಾ? ಸರಿ ಅಣ್ಣ ಬರ್ರಿ ಇಲ್ಲಿ. ಆರಾಮಾ? ಚೆನ್ನಾಗಿದ್ದೀರಾ? ಏನ್ ಕೆಲಸ ಮಾಡ್ತೀರಾ ನೀವು? ಸಿಮೆಂಟ್ ಕೆಲಸ. ಯಾವ ಊರು ನಿಮ್ದು? ಗುಲ್ಬರ್ಗನಾ? ನಿಂತ್ಕೊಂಡ್ರೆ ಯಾಕೆ ಓಡ್ತೀರಾ? ವಿಡಿಯೋ ಬರೋಣ ಇಲ್ಲ ನಿಮಿಷ, ಬರೋಣ ಇಲ್ಲಿ ಮಾತಾಡಿ. ಯಾವ ಅಡ್ರೆಸ್ ಬೇಕು ಬರ್ರಿ, ಹೇಳ್ತೀನಿ ಇಲ್ಲಿ. ಇದು ಯಾವ ಅಡ್ರೆಸ್ ಬೇಕು ಹೇಳ್ರಿ, ನಿಮ್ಗೆ ಹೇಳ್ತೀನಿ ಬರ್ರಿ ಇಲ್ಲಿ. ನಮ್ದು ಇದೆ ಊರು, ಬರೋಣ ಇಲ್ಲಿ. ಯಾವ ಅಡ್ರೆಸ್ ಬೇಕು ನಿಮ್ಗೆ? ಕೊಡ್ರಿ ಇಲ್ಲಿ. ಯಾವ ಅಡ್ರೆಸ್ ಬೇಕು ಹೇಳ್ರಿ. ಏನು ಮಾಡ್ತೀವಿ ಬರ್ರಿ, ಹೇಳ್ತೀನಿ ಅಡ್ರೆಸ್. ಕ್ಯಾಮ್ರಾ ತೆಗೆದ್ರೇನೆ ಓಡೋಗ್ಬಿಡ್ತಾರೆ ಗೈಸ್ ನಮ್ದು. ಅಡ್ರೆಸ್ ಹೇಳ್ತೀವಿ ಬರ್ರಿ ಅಂದ್ರೂ ನಾವು ಏನೋ ಕಾಮಿಡಿ ಮಾಡ್ತಿದೀವಿ ಅಂತ ಓಡೋಗ್ಬಿಟ್ರು. ಒಟ್ನಲ್ಲಿ ಮಾಡಿ ನೋಡ್ದ ರ್ಯಾಂಡಮ್ ಹತ್ರ ಮಾತಾಡ್ತಿದ್ದೀನಿ. 2 minutes 2 minutes ಮಾತಾಡೋದಕ್ಕೆ ಸಂಬಂಧಿಕರ ಅವರು ಮಾತಾಡ್ತೀನಿ. ಅಟ್ಲೀಸ್ಟ್ 2 minutes ಕಾನ್ವರ್ಸೇಷನ್ ಮಾಡಬೇಕು. ಕಾನ್ವರ್ಸೇಷನ್ ಏನ್ ಮಾಡ್ಲಪ್ಪ, ಭಯ್ಯ ಅಂತ ಮಾತಾಡ್ತೀನಿ. ಕೀ ತಗೊಳಪ್ಪ. ಬಾ. ಓಕೆ, ನಿಂಗೆ 1 minute ಕೊಡ್ತೀನಿ. ನನಗೆ ವಿಡಿಯೋ ಮಾಡಕ್ ನಾಚಿಕೆ, ಅದಕ್ಕೆ ಸೈಡಲ್ಲಿ ನಿಂತ್ಕೊಂಡಿದ್ದೀನಿ. तुम्हारे नाम क्या? काना बरता? काना बरल्वा? तुम्हारा नाम क्या? सरफराज खान, आरसीबी प्लेयर सरफराज खान. तुम्हारी घर किधर है? बिहार से आए इधर. कितने साल हो गया? 1 साल हो गया इधर आने का. तुम रील्स देखता टिकटॉक देखता? तू बनाता रील्स? नहीं, क्यों ऐसे? तुम्हारा गर्लफ्रेंड नहीं है? आओ इधर आओ. तुमको गर्लफ्रेंड नहीं है? क्यों गर्लफ्रेंड नहीं है तुमको? गरीब लोग हमका यार गर्लफ्रेंड आता है. तुम्हारा अच्छा है, स्मार्ट दिखता है. हमारा वीडियो को तुमको गर्लफ्रेंड दिखता. हम फोन करते तुमको, तुम्हारा नंबर दे दो, अटैच कर दो तुमको गर्लफ्रेंड. नहीं चाहिए, फुल शेयर करूंगा. तुम गर्लफ्रेंड है बड़ो. ओके ठीक है, थैंक यू, बाय. ನೈಸ್, ಡನ್. ಮಾಡದಾ? ಪಕ್ಕ ಮಾಡದ್ನಾ? 1 minute 2 minutes ಕೊಟ್ಟಿದ್ದೆ ಆಕ್ಚುಲಿ, ಬಟ್ ಎಲ್ಲರೂ ಓಡೋಗ್ತಾರೆ ಕ್ಯಾಮ್ರಾ ಇಟ್ಟ ತಕ್ಷಣ. ಅದಕ್ಕೆ 1 minute ಕೊಟ್ಟೆ. ಯು ಡಿಡ್ ಇಟ್ ವೆಲ್, ಥ್ಯಾಂಕ್ ಯು. ನೆಕ್ಸ್ಟ್. ಸೊ ಇವಾಗ ನೆಕ್ಸ್ಟ್ ಏನಂದ್ರೆ ಏನೆಲ್ಲ ಬರೀ ಗಾಡಿ ಕೊಡ್ತಾರೆ, ಗಾಡಿ ಓಡಿಸ್ಬೇಕಂದ್ರೆ ಕೊಡ್ತಾರೆ ನೋಡು. ಹೇಳು. ನಮ್ ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಫುಲ್ ತಾರೆಲ್ಲ ಹಾಕಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇಲ್ಲೇ ಇರ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ನಿಂಗೆ ಈ ರೋಡಲ್ಲಿ ಒಂದು ಟಾಸ್ಕ್ ಕೊಡೋಣ ಅಂತ. ಏನಂದ್ರೆ ಈ ರೋಡ್ ಕರೆಕ್ಟ್ ನಮ್ಮ ಮನೆ ಮುಂದೆ ಅಲ್ಲಿ
15 ಪುಷಪ್ಸ್ ಮಾಡಬೇಕು. 15 ಪುಷಪ್ಸ್ ರೋಡಲ್ಲಿ ಸದ್ಯ ಯಾರು ಆಚೆ ನೋವು ನಮ್ಮ ಅಮ್ಮಮ್ಮ ನೋಡ್ತಿದ್ ಮೇಲೆ ನಿಂತ್ಕೊಂಡು 15 ಪುಷಪ್ ಮಾಡ್ಬೇಕಂತ ಗೈಸ್. ಹೌದು, ಮಾಡುವ ಅದ್ರಲ್ಲಿ ಅವಾಗಲೇ ಅವಾಗ ಹೆಂಗೆ ಇವಾಗ ಕೇಳಬೇಕು. 1 2 3 5 ಆಯ್ತು, ಸೂಪರ್. ಏನಾರ ಒಂದು ಕಷ್ಟ ತರ ಟಾಸ್ಕ್ ಕೊಡ್ ನನಗೆ. ಇದೆಲ್ಲ ಈಸಿ ಟಾಸ್ಕ್ಗಳು ಕೊಡಿ. ನೀನ್ ಬೆಳಿಗ್ಗೆಯಿಂದ ನಂಗೆ ಕೊಡ್ತೀಯ ಟಾಸ್ಕ್, ನಂಗೆ ಯಾವ್ದು ಕಷ್ಟ ಅಂತ ಅನ್ಸ್ತಿಲ್ಲ, ಎಲ್ಲ ಈಸಿ ಗೈಸ್ ಮಾಡ್ತೀನಿ ಒಳಗೆ. ಆಕ್ಚುಲಿ ಬೆಳಿಗ್ಗೆ ಬಿಸಿಲಿತ್ತು ಅಂತ ಸುಮ್ಮನೆ ಸ್ವಲ್ಪ ಇದು ಮಾಡಿದ್ದು. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಸಿಲು ಬರೋಕ್ಕೆ ಅಂತ. ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಾ, ನಿನಗೆ ಆಮೇಲೆ ಐತೆ ನಿಜವಾದ ಟಾಸ್ಕ್ ಸೇಯಿಂಗ್ ಎಸ್ ಅವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಎಷ್ಟೊತ್ತು ಮಾಡಿದ್ದೇನು? ಇವಾಗ ಮಾಡಿದ್ರೆ ಸ್ವಲ್ಪ ನಾರ್ಮಲ್, ತುಂಬಾ ಇದೇನು ಏನಂತ ಟ್ರಯಲ್ ತೋರಿಸಿದ್ದೀನಿ ನಿನಗೆ. ನೆಕ್ಸ್ಟ್ ರಿಯಲ್ ಆಗೈತೆ ಬಾ. ಯಾಕಂದ್ರೆ ಹೇಳೋದು ನೇಚನೆ ಸೂಪರ್ ಸಾಕು, ಟಾಸ್ಕ್ ಇಲ್ಲ ಮುಗಿಸ್ಬಿಡೋಣ. ಸಖತ್ತಾಗಿತ್ತು. ನನಗೆ ಕಿಂಡಲ್ ಮಾಡಿದೆ ಅಲ್ವಾ, ಏನ್ ಇಂತ ಸುಮ್ಮನೆ ಚಿಲ್ಡ್ರೆ ತರ ಕೊಡ್ದೆ ಅಂತ, ಇನ್ಮೇಲೆ ನಿಂಗೆ ಅಡಲ್ಟ್ ತರ ಕೊಡ್ತೀನಿ ಬಾ. ಯಪ್ಪ ಸುಮ್ಮನೆ ಅಂದೆ. ಬಂದು ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಅವನಿಗೆ ನೆಕ್ಸ್ಟ್ ಡೇರ್ ಕೊಡೋಣ ಅಂದ್ಕೊಂಡಿದ್ದೀನಿ ನಾನು. ಸೇಯಿಂಗ್ ಎಸ್ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇವಾಗ ಅವನಿಗೆ ಔಟ್ಫಿಟ್ ಚೇಂಜ್ ಮಾಡಿಸ್ಬೇಕು ನಾನು. ಏನು ಔಟ್ಫಿಟ್? ನಾನು ಇವತ್ತೇನೋ ತಗೊಬರ್ತೀನಿ. ಏನು ತಗೊಂಡ್ಬರ್ತೀಯ? ಹಂಗೆ ಇಟ್ಕೊಂಡಿರೋ ಫೋನ್ನ ಹಿಂಗೆ ತಗೊಬರ್ತೀನಿ. ನೀನು ತಗೊಂಡಪ್ಪ. ಇವಾಗ ನಿಮ್ಗೂ ಸರ್ಪ್ರೈಸ್ ಕೊಡ್ತೀನಿ ನಾನು, ಅವ್ನಿಗೆ ಯಾವ ಔಟ್ಫಿಟ್ ಚೂಸ್ ಮಾಡ್ತೀನಿ ಅಂತ. ನೈಟಿ ಅಲ್ಲ, ಇನ್ನೂ ಎಕ್ಸೈಟಿಂಗ್ ಆಗಿರೋದು ಕೊಡ್ತೀನಿ. ಓಕೆ ಗೈಸ್, ನಾನಿವಾಗ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಇದು ನುಡ್ಸೋಣ ಅಂತ ನಮ್ಮ ಮಮ್ಮಿದು ಇದು. ಹಲೋ. ಪ್ರಾಪರ್ ಆಗಿ ಸ್ಯಾರಿ ಉಡ್ಸ್ಬೇಕು. ಅದು ಪ್ಯಾಂಟ್ ಮೇಲೆಲ್ಲ ಸ್ಯಾರಿ ಉಟ್ಕೊಳಕ್ ಆಗಲ್ಲಪ್ಪ, ಲಂಗ ಹಾಕೋಬೇಕು. ಲಂಗ ಹಾಕೋಬೇಕು, ಲಂಗ ಹಾಕೋಬೇಕು ಫುಲ್ ಇವತ್ತು. ಕಮಾನ್ ಕೆಡಪ್, ಬೇಕಪ್ಪ. ಲಂಗ ಯಾರ ಚಿತ್ರ ಹಾಕೊಂತಾರೆ? ನೀನ್ ಹಾಕೋ, ಎಲ್ಲಾರು ಹಾಕೊಂತಾರೆ ಸೀರೆಗನೆ. ಬ್ಲೌಸ್ ಅಲ್ಲ, ಬ್ಲೌಸ್ ಅಲ್ಲ, ಈ ಬ್ಲೌಸ್ ಹಂಗ ಆಗುತ್ತೆ, ಆಗಲ್ಲ ಬ್ಲೌಸ್ ಹಂಗ ಆಗಲ್ಲ. ಹಿಂಗೆ ಹಾಕು ಕೈ. ಅಲ್ಲ ಕಣಿ, ಇದನ್ನ ಹೆಂಗೆ ಹಾಕೊಂಡಿದ್ದಿಲ್ಲ ಪ್ಲೀಸ್ ಕಣೆ. ಇದಾಗಲ್ಲ, ನನಗೆ ಟೈಟ್ ಆಗುತ್ತೆ. ಇದು ಹಿಂದೆ ಆಗ್ಬೇಕಿದ್ ಮುಂದೆ ಅಲ್ಲ ಗೈಸಿದಂಗ ಆಗಲ್ಲ. ಗೈಸಿದ್ದಗೆ ನಿಂಗೆ ಇದು ಆಗ್ದಿರೋದು ಮಾಡ್ತಾಳ ಗೈಸೋಳು. ಚೇತ ಪ್ಲೀಸ್ ಕಣೆ, ಇದು ಎಬ್ಬಿ ಅವಮಾನ ಇದು ನನ್ನ ಜೀವನದಲ್ಲಿ. ನನ್ನ ಜೀವನದಲ್ಲಿ ಈ ತರ ನಂಗೆ ಯಾರು ಮಾಡಿರ್ಬೇಕು. ನೈಟಿ ಹಾಕ್ಸಿದ್ರು ಓಕೆ, ಒಂದ್ ವರ್ಷ ಹಾಕೊಂಡ್ಬಿಡ್ತಿದ್ರೆ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಗೆ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಗೈಸ್ ಒಂದು ಸೀರೆ ಓಡಿಸೋ ಬರಲ್ಲ ಗೈಸ್ಗಳಿಗೆ. ಎಷ್ಟು ಅಸೇವನ ಸೀರೆ ಓಡಿಸೋ ಅಂತಂದ್ರೆ ಸ್ಪೋರ್ಟಿವ್ ತಗೊಂಡ್ಬಿಟ್ಟಲ್ಲ ಇದನ್ನ. ಪೂರ್ತಿಯಾಗಿ ತಗೊಂಡ್ಬೇಕಿತ್ತು, ಇದನ್ನ ಪೂರ್ತಿಯಾಗಿ ತಗೊಂಡ್ಬಿಟ್ಟೆ. ಹೆಂಗೆ ಪಿನ್ನು ಪನ್ನ ಹುಷಾರ. ಸಾಲದು, ಅದಕ್ಕೆ ನೀಟಾಗಿ ಜೆವೆಲ್ಸ್ ಕೂಡ ಮ್ಯಾಚ್ ಮಾಡ್ಬೇಕು. ಅದಕ್ಕೆ ಎಸ್ ಅಂತ ಹೇಳಿಲ್ಲ, ನೀನು ಪಡೆ ಆಗ್ತಿದ್ಯಾ? ಮಾಡ್ಬೇಕು ಅಷ್ಟೇ. ನೀನು ಮಾಡ್ತೀಯಾ? ಮಾಡವಾ? ಮಾಡ್ತೀನಪ್ಪ. ಮತ್ತೆ ಹೆಂಗೋ ಕಿವಿ ಚುಚ್ಚಿದ್ಯಾ ತಾನೆ, 2 ಕಿವಿನೂ ಕಳ್ತಿದೆ. ಇದು ಬರೀ ಇದ್ ಮಾಡೋದು ಅಷ್ಟೇ, ಪ್ರೆಸ್ ಮಾಡೋದು. ಬಾ ಚವ, ಹಂಗೆ ಒಂದು ರ್ಯಾಂಪ್ ವಾಕ್ ಮಾಡ, ಆಚೆ ರ್ಯಾಂಪ್ ವಾಕ್ ಮಾಡು ಬಾ. ಅಮ್ಮಂಗ್ ತೋರ್ಸು ನೀನ್ ಹೆಂಗ ಆಚೆ ಪಬ್ಲಿಕ್ ಹೋಗು ಅನ್ನ. ನೀಟಾಗಿ ಹುಡುಗಿ ನಡ್ಕೊಂಡಂಗ್ ನಡ್ಕೊಂಡ್ ಬರ್ಬೇಕು. ಇವಾಗ ಹೇಳಿ, ಇವಾಗ 2 ಮಿನಿಟ್ಸ್ ಓಕೆನಾ? 2 ಮಿನಿಟ್ಸ್ ಅಷ್ಟೇ ಕೊಡ್ತಿರೋದು ನಿಂಗೆ. ರೂಮ್ ಇಂದ ಆಚೆ ಕಾಲಿಟ್ರೆ ನೀನ್ ಮತ್ತೆ ವಾಪಸ್ ರೂಮ್ ಬರೋವರೆಗೂ ಸೇಮ್ ಹುಡುಗಿ ಆಗಿರ್ಬೇಕು. ಸೇಮ್ ಅಮ್ಮ. ಸ್ಟಾರ್ಟ್. ಟೈಮಿಂಗ್ಸ್
ಕಾಲಿಟ್ಟದ ನೋಡಿ, ಕಾಲಿಟ್ಟಲ್ಲ ಇಲ್ಲೇ ಇರ್ತೀನಿ. ಏ ಈಗ ಎಸ್ ಆರ್ ನೋ? ಎಸ್. ಬಾ, ವಾಯ್ಸ್ ಟೋನ್ ಎಲ್ಲ. ಏಯ್ ಹುಷಾರ್ ಕಣೆ. ಈ ನೇತ್ರ ಹಿಂಗ್ ಕಾಣಿಸ್ತಿದ್ದೀನಿ. ಚೆನ್ನಾಗ್ ಕಾಣಿಸ್ತಿದ್ದೀನಿ ನಾನು. ಹೇಳಿ ಹೇಗ್ ಕಾಣಿಸ್ತಾ ಇದೀನಿ ಅಂತ. ಏ, ಯಾಕೆಮ್ಮ ಯಾರ ಫೋನ್ ಮಾಡ್ತಾರೆ ನೋಡಿ. ಹೆಂಗ್ ಕಾಣಿಸ್ತಿದ್ದೀನಮ್ಮ ನಾನು? ಮೊಟ್ಟೆ ಹಾಕಿಲ್ವ ಚೈ? ಅಯ್ಯೋ ನೀನೇಮ್ಮ ನೀನು ಲಿಪ್ಟಿಕ್ ಹಾಕಿಲ್ವಲ್ಲೋ? ಸುಮ್ನಿರೇಮ್ಮ ನೀನು. ಚೈ ಚಾಲೆಂಜ್ ಅಂದ್ರೆ ಕರೆಕ್ಟ್ ಆಗಿ ಕೊಡ್ಬೇಕೆಲ್ಲ. ಸುಮ್ನಿರೇ. ಅಡಿಯಿಂದ ಮುಡಿವರೆಗೂ ಒಂದೇ ತರ ಇರ್ಬೇಕು. ಅಲ್ಲಿ ಬೊಟ್ಟಿದ್ರು ಕಾಣಲ್ಲ ಬಿಡೆ. ಕ್ಲಿಪ್ ಹಾಕು ಚೈ. ಅಯ್ಯೋ ನಾನೇ ಕೊಡ್ತಿದ್ದೀನಿ ಐಡಿಯಾಗಳು ನಿಮ್ಗೆ. ಅಯ್ಯೋ ಅಯ್ಯೋ ಬಟ್ ಕಾಣಿಸ್ಬೇಕಲ್ವಾ? ಏನ್ರೇಮ್ಮ ಇದು ಆ ಯಾಕ್ರೇಮ್ಮ ಹಿಂಗ್ ಮಾಡ್ತಾ ಇರ? ನೆಕ್ಸ್ಟ್ ಕೂತ್ಕೊಂಡ್ರೆ ನನಗೆ ಇದೊಳಕ್ ಮಂಡಿ ನೋವು ಕಣೆ. ನಂಗೆ ಸಿಸರಿಂಗ್ ಆಗಿದೆ ಕಣಮ್ಮ. ನಂಗೆ ಕೂತ್ಕೊಂಡ್ರೆ ಇದೊಳಕ್ಕೆ ಆಗಲ್ಲ ಕಣ್ರೆ. ಅಯ್ಯೋ ಇರೇ ಸೊಂಟ ಬಿದ್ದೋಗೈತೆ ನನಗೆ. ಏನ್ ಸರಿಯಾಗಿದೆ ನೋಡಿ ಇಲ್ಲಿ. ಏನ್ ಸರಿಯಾಗಿದೆ ನಿಮ್ ಬ್ಲೌಸ್. ಕಿತ್ತೋಗೈತಿ, ಕಿತ್ತಾಕ್ತೀನಿ ನಿಮ್ ಬ್ಲೌಸ್. ಇಲ್ಲ ಬಾ ಬಾ ಬಾ. ಇದೆ ಒಂದ್ ನಿಮಿಷ. ಬರೀ ಬಾ ಹೇಳಿ. ಯಾರೇ ಅಮ್ಮಮ್ಮ ಅಯ್ಯೋ ಅಮ್ಮ ಮನ್ಕೊಂಡ್ ಕಣೆ. ಇಲ್ಲ ಅಮ್ಮಮ್ಮ ಮಲಗಿಲ್ಲ. ಅಮ್ಮಮ್ಮ ತಕೋ ಅಮ್ಮ ಇಲ್ಲ. ಹೆಂಗಿದ್ದೀನಮ್ಮ ನಾನು? ಚೆನ್ನಾಗಿದ್ದೀನಮ್ಮ. ಏ ಶಿವಿಯಮ್ಮ, ಶಿವಿ ಅಮ್ಮ ಕೂತ್ಕೊಳ್ಳಿ. ನೋಡಿ ನಿಂತರನೇ ರೆಡಿ ಆಗಿದ್ದೀನಿ ನಾನು. ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಿನ್ ಮೊಮ್ಮ ಇದೆ ನಿಮಿಷ. ಹೆಂಗಿದ್ದೀನಮ್ಮ ನಾನು? ಮೊಮ್ಮಗಳಿಗಿಂತ ಚೆನ್ನಾಗಿದ್ದೀನಿ. ಬೊಟ್ಟು ವಾಲೆ ಎಲ್ಲ ನೋಡು. ಇದೊಂದು ಜುಟ್ಟು ಮತ್ತೆ ಮೀಸೆ ಕಡ್ಡ ಆಗ್ಬಿಟ್ಟಿದ್ರೆ ಚೆನ್ನಾಗಿದೆ. ಇದೊಂದು ತೆಗಿಬೇಕಿತ್ತು. ಗಾಡಿನಾ ಸಾಕು ತೋರ್ಸೆ ಕಡೆ. ಸರಿ ಬಾ ಪಬ್ಲಿಕ್ಗೆ. ನೆಕ್ಸ್ಟ್ ಪಬ್ಲಿಕ್ಗೆ ಬಾ. ಸುಮ್ನಿರು. ಬಾ. ಗುಡ್, ವೆಲ್ ಡನ್. ಸ್ಪೋರ್ಟಿವ್ ಆಗಿ ತಗೊಂಡು ಚೆನ್ನಾಗಿ ಮಾಡಿದ್ಯಾ. ವೆರಿ ಗುಡ್. ಇವಾಗ ಎಲ್ಲ ಬಿಚ್ಚಾಕಿ ಮಾಮೂಲಿ ಬಟ್ಟೆ ಹಾಕೋ. ನೆಕ್ಸ್ಟ್ ಟಾಸ್ಕ್ ರೆಡಿ ಆಗೋ. ಥ್ಯಾಂಕ್ ಯು ಕಣೆ ಅಮ್ಮ. ಇನ್ನೊಂದ್ಸರಿ ಒಂದ್ಸರಿ ಔಟ್ಫಿಟ್ ತೋರಿಸ್ಬಿಡ್ತೀನಿ. ತಿರ್ಗು ಇವಾಗ. ಸರಿ ಆಯ್ತು. ಸೊ ಇವಾಗ ಸೀರೆ ಟಾಸ್ಕ್ ಮುಗ್ದಿದೆ. ಸೊ ಇವಾಗ ನೆಕ್ಸ್ಟ್ ಟಾಸ್ಕ್ ಕೊಡ್ತಿದ್ದೀನಿ ಅವ್ನಿಗೆ. ಏನು ಅಂದರೆ, ಯಾವ್ದಾದ್ರು ನಿಮ್ಮ ಫೋನ್ ತಗೊಂಡು ಕಾಲ್ ಆಗಲ್ಲ, ಡಯಲ್ ಪ್ಯಾಡ್ ತೆಗ್ದು ಯಾವುದೋ ಒಂದು 10 ನಂಬರ್ಸ್ ರ್ಯಾಂಡಮ್ ಆಗಿ ಹೊಡೆದು ರ್ಯಾಂಡಮ್ ಆಗಿ ಆ ಫೋನ್ ಒಂದು ಹೋಗ್ಬೇಕು. ಹೋಗಿ ಅವ್ರ ಜೊತೆ ಮಾತಾಡ್ಬೇಕು. ಮಾಡಿ ಏನಾದ್ರು ಮಾತಾಡು. ಸರಿ ಆಯ್ತು. ಫೋನ್ ಹೋಗ್ಬೇಕು. 1 2 3 4 5 6 7 8 9 10 ಹೊಡೆದೀನಿ. ಫೋನ್ ಮಾಡ್ತಾ ಇದ್ದೀನಿ. ಕೊಡು. ಕೊಟ್ಟಿದ್ದೀನಿ. ಮೋಸ್ಟ್ಲಿ ನಂಬರ್ ಎಕ್ಸಿಸ್ಟೆನ್ಸ್ ಇಲ್ಲ ಗೊತ್ತಿ. ನಾನು ನಂಬರ್ ಹೊಡ್ಬಿಡಿ ಗೈಸ್. ಎತ್ತಾ ಇಲ್ಲ ಫೋನ್ ಗೈಸ್. ಹಲೋ हेलो बात कर. हेलो हिंदी. डोमिनस. नाम हाँ नाम क्या? सोनाराम. क्या किधर से तू? हाँ नागालैंड. तुमको लकी ड्रॉ में तुमको 5,000 मिला गया तुमको. नहीं भैया, तुमको तुम्हारे नाम को तुम्हारे नंबर को 5,000 मिला गया. तुमको गिफ्ट मिला गया. अच्छा. हाँ तुम्हारे एड्रेस किधर है? हम तुमको भेज देता. तुम्हारा एड्रेस दे दो, हम तुम्हारे घर को 5,000 रुपये गिफ्ट करता. और तुम्हारे गूगल पे फोन पे नंबर है, तुम बोलो, हम तुमको गूगल पे को 5,000 रुपये डालता. तुम्हारे नंबर बोलो भैया. तुम्हारे फोन पे को 5,000 रुपये डालता हम. नहीं तो सर आप ये बता दो तो.
हाँ तुमको हम गिफ्ट साका कट मार लोगे ಓಕೆ ಭಯ್ಯ ಪ್ರ್ಯಾಂಕ್ ओके भैया प्रैंक है बाय भैया प्रैंक भैया प्रैंक रॉन्ग नंबर बाय भैया फुल खुशी ಆಗ್ಬಿಡ ಕಣೆ ಯಾರು ಸತ್ಯಕ್ಕೆ ಪ್ರ್ಯಾಂಕ್ ಅನ್ನೋದಕ್ಕೆ ಬೈಲಿಲ್ಲ ಪುಣ್ಯಕ್ಕೆ भैया फुल खुशी ಆಗ್ಬಿಟ್ಟು 500 ರೂಪಾಯಿ हमारे नाम ये हमारे एड्रेस ये ಅಂತ भैया ಎಷ್ಟವನೇ ಅಡ್ರೆಸ್ ಎಲ್ಲ ಸಾಕದಾಗಿ ಮಾಡಿದೆ ಮತ್ತೆ ಸುಮ್ಮನೆ ಯಾವ್ದೋ ರ್ಯಾಂಡಮ್ ಆಗಿ ಗೊತ್ತಿಲ್ಲ ಯಾರು ಏನು ಅಂತ ನಂಬರ್ ಅದು ಸುಮ್ಮನೆ ಮಾಡಿದ್ದು ಬಟ್ ಸೂಪರ್ ಥ್ಯಾಂಕ್ ಯು ಗುಡ್ ಥ್ಯಾಂಕ್ ಯು ಇದನ್ನ ಮಾಡಿದಕ್ಕೆ ಸೊ ನೆಕ್ಸ್ಟ್ ಆಕೆಗೆ ರೆಡಿ ಆಗಿರು ಅವನಿಗೆ ನೆಕ್ಸ್ಟ್ ಸೇಯಿಂಗ್ ಎಸ್ ಕೊಟ್ಟಿದ್ದೀನಿ ಇವ್ಳು ಕೊಡ್ತಾ ಸೇಯಿಂಗ್ ಎಸ್ ಇವ್ಳು ಸ್ಟೋರಿ ಹಾಕಿದ್ಲು ನಮ್ಮ ಆಡಿಯನ್ಸ್ ಕೊಟ್ರಿಂದ ಕೊಡ್ತಾಳ ವಾಪಸ್ ಇಲ್ಲ ಆಕ್ಚುಲಿ ಅಂದ್ರೆ ಆ ಸ್ಟೋರಿ ಹಾಕಿದಾಗ ಎಲ್ಲಾರು ಜಾಸ್ತಿ ಇದೆ ಮನೆ ಕೆಲಸ ಮಾಡಿಸಿ ಗುಣೋ ಕೆಲಸ ಮಾಡಿಸಿ ಕುಶನಿ ಕೆಲಸ ಮಾಡಿಸಿ ಅವನ್ ಕೆಲಸ ಮಾಡಿಸಿ ಆಚೆಗಳು ಮಾಡೋ ಅಂತದ್ ನಿಜವಾಗ್ಲೂ ಯಾರು ಕೊಟ್ಟಿರ್ಲಿಲ್ಲ ಸೊ ಇದನ್ನೆಲ್ಲ ನಾನು ಓನ್ ಆಗಿ ಸರ್ಚ್ ಮಾಡಿ ಮಾಡಿರೋದು ಸೊ ಇವಾಗ ನಾನು ನೆಕ್ಸ್ಟ್ ಏನ್ ಕೊಡ್ತಿದ್ದೀನಿ ಅಂತ ಅಂದ್ರೆ ನಿನ್ನ ಹತ್ರ ಯಾವ್ದಾದ್ರು ಒಂದ್ ಐಟಮ್ನ ನಿನ್ನ ಹತ್ರ ಇರೋ ಯಾವ್ದಾದ್ರು ನಿನ್ ಪರ್ಸನಲ್ ಐಟಮ್ನ ಅಂದ್ರೆ ನಿನ್ ಬಟ್ಟೆ ಆಗಿರ್ಬೋದು ಏನೋ ವಾಟ್ ಎವರ್ ಇಟ್ ಇಸ್ ವಾಚ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಫೋನ್ ಕೇಸ್ ಏನಾದ್ರು ಅದನ್ನ ಆಚೆಗಡೆ ಹೋಗಿ ಬೇರೆ ಯಾರಿಗಾದ್ರೂ ಅದನ್ನ ಅಟ್ಲೀಸ್ಟ್ ಒಂದು 100 to 150 ರೂಪೀಸ್ಗೆ ಮಾರಿ ಆ ದುಡ್ಡನ್ನ ನನ್ ಕೈ ಕೊಡ್ಬೇಕು 100 ರೂಪಾಯಿ ಐಟಮ್ ಹಾ ಇನ್ನೇನಾದ್ರೂ ಮಾರು ಒಟ್ಟಿನಲ್ಲಿ 100 ರೂಪಾಯಿಗೆ ಮಾರ್ಬೇಕು ಯಾವ್ದಪ್ಪ ಐಟಮ್ ಅಂತದ್ದು ಅಂತ ಐಟಮ್ ಯಾವ್ದೂ ಇಲ್ಲ ಕೊಡ್ತೀನಿ ಆಮೇಲೆ ನೀನ್ ಬೇರೆ ಯಾವ್ದಾರು ಎತ್ಕೊಂಡ್ಬಿಟ್ಟೆ ನಿಂದ ಆಗಿರ್ಬೇಕು ವರುಣ್ ಆರಾಧ್ಯದೇ ಆಗಿರ್ಬೇಕು ಈ ಟೊಪ್ಪಿ ಕೊಡ್ತೀನಿ ಈ ಟೋಪಿ ಸೇಲ್ ಮಾಡ್ತೀನಿ 100 ರೂಪಾಯಿಗೆ ಆ ಟೋಪಿ ಎಷ್ಟು ನೀನ್ ತಗೊಂಡಿದ್ದು ನಾನು ತಗೊಂಡಿದ್ದು 150 ರೂಪಾಯಿಗೆ 100 ರೂಪಾಯಿ ಸೇಲ್ ಮಾಡ್ತೀನಿ ಸರಿ ಆಯ್ತು ಮಾಡಿ ಹೆಂಗ ಅನಿಸಿದೆ ಇದೇರು ಮಾಡ್ತೀರಾ ಮಾಡಲ್ವಾ ಮಾಡಬಹುದು ಲೆಟ್ಸ್ ಸಿ 100 ರೂಪಾಯಿ ಅಷ್ಟೇ ತಗೊಳ್ರಣ 100 ರೂಪಾಯಿ ಅಷ್ಟೇ ಕೊಡ್ರಣ ಊಟ ಮಾಡ್ಕೋತೀನಿ ನಿಮ್ಮ ಹೆಸರು ಹೇಳ್ಕೊಂಡು ತಗೊಳ್ರಿ ಪ್ಲೀಸ್ ನೋಡಿ ನಿಮ್ಮ ಕೂದಲು ಹಾಕೊಂಡ್ರೆ ಇದು ಫುಲ್ ಕವರ್ ಆಗುತ್ತೆ ಹಾಕೊಳ್ರಿ ಬೇಡ ಅಯ್ಯ ಮಗ ಬೇಕಾ ಟೋಪಿ ಕಾಸಿಲ್ವಾ ಅವನೇ ಕೆಲ್ಸ ಹೋಗ್ತಾನೆ ಹೋದ್ರೇ ಕಾಸಿಲ್ವಂತೆ ಆಯ್ತು ಮಗ ಓಕೆ ಥ್ಯಾಂಕ್ ಯು ರೂಪಾಯಿ ಮಗ ಟೋಪಿ ಇದು ನೈಕಿದು ಊಟ ಮಾಡಿಕೊಂಡಿದ್ಯಾ ಮತ್ತೆ ಬಡ ಊಟ ಮಾಡು ನೀನು ಪರವಾಗಿಲ್ಲ ನೀನು ಊಟ ಮಾಡ್ಕೋ ಅದ್ರ 100 ರೂಪಾಯಿ ನಂಗೆ ಕೊಡ ನಿನಗೆ ನೀನು ಫಸ್ಟ್ ಊಟ ಮಾಡು ಊಟ ಮಾಡಿ ನೀನು ಅಣ್ಣ ಹತ್ರ ಇಸ್ಕೋತೀನಿ ನಾನು ಇವಾಗ ಊಟ ಮಾಡಕಂತ ಕಾಸು ಕೊಡೋಣ ಗೈಸ್ ಅಣ್ಣ ಕೊಡ್ರಣ 100 ರೂಪಾಯಿ ಮುಂದಕ್ಕೆ ಬಂದ್ಬಿಟ್ಟೆ ಇವ್ರು ನೋಡ್ಕೊಂಡು ಅಂಗಡಿ ಅವ್ರನ್ನ ಬಟ್ ಅವ್ನು ಅಲ್ಲಿಂದ ನಾನು ಬಿಗ್ ಫ್ಯಾನ್ 100 ರೂಪಾಯಿ ತಾನೆ ನಾನು ಊಟ ಮಾಡಿ ಇಟ್ಕೊಂಡಿದ್ದೀನಿ ತಗೊಳ್ರಣ ಅಂತಂದ ಬಳ ಅಂತ ಕಳ್ಸ್ಬಿಟ್ಟೆ ಅವನು ಪಾಪ ಸಿಂಪಲ್ ಒಂದು ಈ ಟೋಪಿ ಬಂದ್ಬಿಟ್ಟು 200 ರೂಪಾಯಿ ನಾನು ನಿಮಗೆ 100 ರೂಪಾಯಿ ಕೊಡ್ತಾ ಇದ್ದೀನಿ ನೀವು ತಗೊಬೇಕಿದ್ ಇವಾಗ ಹಾಕೊಳ್ರಿ ಫಸ್ಟ್ ಟೋಪಿ ಹಾಕೊಳ್ರಿ ಹೆಂಗ್ ಕಾಣಿಸಿ ನೋಡೋಣ ಹೆಂಗ್ ಕಾಣಿಸ್ತೀರ ತಿರುಗಿ ಕಡೆ ಡೈರೆಕ್ಟರ್ ತರ ಕಾಣಿಸ್ತವ್ರೆ ಅಲ್ವಾ 100 ರೂಪಾಯಿ ಟೋಪಿ ಅದು ಇವಾಗ ನೀವು ತಗೋಬೇಕು ಸಕ್ಕದ ಕಾಣಿಸ್ತಾರ ನಿಜವಾಗ್ಲೂ ಸೂಪರ್ ಆಗಿ ಕಾಣಿಸ್ತಾ ಇರ ಏನ್ 100 ರೂಪಾಯಿ ಕೊಡ ನಮ್ಗೆ ಇವಾಗ ತಗೊಂಡು 200 ರೂಪಾಯಿ ಟೋಪಿ ಬರೀ 100 ರೂಪಾಯಿ ಸರ್ ನಮ್ಗೆ 200 ರೂಪಾಯಿ ಟೋಪಿ ಬರೀ 100 ರೂಪಾಯಿ ಕೊಡ್ತಾ ಇದ್ದೀನಿ ನಿಮ್ಗೆ ತಗೊಳ್ಳೋಣ ಬಿಡಿ ಸರ್ ಬ್ಲಾಕ್ ಬೇರೆ ಇದೆ ಸರ್ ಬ್ಲಾಕ್ ಹಾಕಲ್ಲ ನಾವು ಹೌದು ಸರ್ ಬ್ಲಾಕ್ ಹಾಕಲ್ಲ ಸರ್ ವೈಟ್ ಇದ್ರೆ ಕೊಡಿ ಬ್ರೌನ್ ಇದ್ರೆ ಕೊಡಿ ಏನೋ ಮಾಡಿ ಸರ್ ಬ್ಲಾಕ್ ಯೂನಿಕ್ ಕರೆಕ್ಟ್ ಸರ್ ಯೂನಿಕ್ ಒಬ್ರು ಸೆಟ್ ಆಗೋದು ಒಬ್ರು ಸೆಟ್ ಆಗಲ್ಲ ಸರ್ ಅಣ್ಣಪ್ಪ ಶಫಲ್ ತಲೆ ಫಿಕ್ಸ್ ಆಗ್ಬಿಟ್ಟು ತಗೊಂಬಾರ್ದು ಅಂತ ಅವ್ರಿಗೆ ಇನ್ನು ಎಷ್ಟು ಹೇಳೋ ತಗೊಳಲ್ಲ ಅವರು ಬ್ಲಾಕ್ ಬನ್ನಿ ಬೇರೆ ಕಡೆ ಹೋಗ್ಬಿಟ್ಟು ಸೇಲ್ ಮಾಡೋಣ ಇದನ್ನ ಏನಪ್ಪ ಬ್ಯಾಡ್ ಲಕ್ ಬ್ಯಾಡ್ ಲಕ್ ಆಗುತ್ತೆ ಒಂದೊಂದ್ಸಲ ಏನೋ ಮಾಡಕ್ಕಾಗಲ್ಲ ನೋಡೋಣ ಬೇರೆ ಕಡೆ ಹೋಗಿ ನೋಡ್ತೀನಿ ಅವಾಗ ಬೇರೆ ಕಡೆ ಕೊಡ್ತೀನಿ ಎಷ್ಟೋ ರೌಂಡ್ ಆಗ್ತಾನೆ ಅವಾಗಿಂದ ಯಾರು ಸಿಗ್ತಾನೆ ತಗೊಳತಾರ ಪಾಪ ಹಿಂಗೆ ಸಿಗ್ತಾರೆ ಗಾಳಿ ಕೆಲಸ ಮಾಡೋದು ಅವತ್ತು ಹೆಂಗ್ ಕೇಳೋದು ಹುಡುಕ್ತಾ ಇನ್ ಯಾರಿದ್ದಾರೆ ಅಂತ ಸರಿ ಆಯ್ತು ನಿನಗೆ ಯಾರು ಸಿಗ್ತಿಲ್ಲ ಅವಾಗಿಂದ ಅದಕ್ಕೆ ನಿಗೊಂದು ಇವಾಗ ಒಂದು ಆಪ್ಷನ್ ಕೊಡ್ತೀನಿ ಏನ್ ಗೊತ್ತಾ ನಾನು ಒಬ್ರಿಗೆ ಹೇಳ್ತೀನಿ ಅವ್ರ ಹತ್ರ ಹೋಗ್ಬಿಟ್ಟು ಇದನ್ನ ಮಾರ್ಬಿಟ್ಟು ನೀನ್ 150 ರೂಪಾಯಿಗೆ ಇಸ್ಕೊಂಡಿದ್ಯಲ್ಲ 150 ರೂಪಾಯಿಗೆ ಮಾರ್ಬೇಕು ಅವ್ರ ಹತ್ರ ಹೋಗ್ಬಿಟ್ಟು ಯಾರ ಹತ್ರ ಹೇಳ್ತೀನಿ ಯಾರು ಸೂರ್ಯನ ಹತ್ರ ಹೋಗು 150 ರೂಪಾಯಿ ಈಸ್ಕೊಂಡು ಇದನ್ನ ಕೊಟ್ಬಿಡ್ಬಾ ಇವಾಗ ಸೂರ್ಯಂಗ ಸರಿ ಆಯ್ತು ತಗೋಯ್ತು ಫೋನ್ ಮಾಡಿದೆ ಸೂರ್ಯನ್ ಕೆಳಗೆ ಬರ್ತಾವನೆ ನೋಡೋಣ ಅವನಿಗೆ ಸೇಲ್ ಮಾಡ್ತೀನಿ ಅಚ್ಚಾ ನಾನು ಮತ್ತೆ ಏನು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಹೇಳು 8 ವರ್ಷ ಅಲ್ವಾ 8 ವರ್ಷದಿಂದ ಫ್ರೆಂಡ್ಸ್ ನಾವಿಬ್ರು ನಾನು ಈ ಟೋಪಿ ಸೇಲ್ ಮಾಡ್ತಾ ಇದ್ದೀನಿ 150 ರೂಪಾಯಿಗೆ ನೀನು ತಗೊಂಡ್ಬಿಟ್ರೆ ನನಗೆ ಗೆದ್ದಂಗೆ ಮತ್ತೆ ನನ್ನ ಜೀವನ ಗೆದ್ದಂಗೆ ನನ್ನ ಫ್ರೆಂಡ್ಶಿಪ್ ಗೆದ್ದಂಗೆ ನಾವ್ ಯಾವತ್ತು ಕಾಸು ಕೊಟ್ಟೇನು ತಗೊಳಲ್ಲ ನಾನ್ ನಿನ್ ಹತ್ರ ಕಾಸು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ತಗೊಳ್ಳೋದು ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಸೂರ್ಯ ಹೇಳ್ದಾಗೆ ತಲೆಗೆ ಬಂದು ನನಗೆ ಇವನ ಹತ್ರ ಯಾಕೆ ಕೇಳ್ತಾವಳೆ ಓಸಿ ನನ್ನ ಮಗ ಇವನು ಅಂತ ಬೇಕಾ ಕೊಡು ನಾವಿಬ್ರು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ನಿನ್ ಬೇಕಾದ್ರೆ ಸಾಲ ಕೇಳ್ಬಿಟ್ಟು 150 ರೂಪಾಯಿ ಕೊಟ್ಬಿಡ್ತೀನಿ ಸೇಲ್ ಮಾಡಿದೆ 150 ರೂಪಾಯಿಗೆ ಅವನಿಗೆ
ಆಯ್ತು ಕೊಡ್ತೀನಿ ಸರ್. ಕೊಡ್ತೀನಿ ಅಲ್ಲ, ಕೊಡು ಇವಾಗ ಇಲ್ಲಿ. ಕಲ್ಸ್ಬೇಕು ಇವಾಗ. ಏನು ಕೊಡ್ತೀನಿ, ನಿನ್ ಗೊತ್ತು, ನೀನ್ ಕೊಡೋದು, ನೀನ್ ಟ್ರೀಟ್ ಏನು ಕೊಟ್ಟಿಲ್ಲ, ಬರ್ಡೇ ಇದೆ ನನ್ನ ಮಗ. ಮಾಡೋದು ಅಭ್ಯಾಸ ಸರ್, ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ 150 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಸರ್. ಸರ್ ನೋಡಿ ಸರ್, ನೀವು ಬಿಸ್ನೆಸ್ ಮಾಡ್ತೀರಾ, ನಾವು ಬಿಸ್ನೆಸ್ ಮಾಡ್ತೀವಿ, ತಗೊಳ್ಳಿ ಸರ್. ಇವನ ಹೆಸರು ಬಿಟ್ಟು ಬೇರೆ ಹೆಸರು. ಹಾ ಗೈಸ್, ಥ್ಯಾಂಕ್ ಯು ಮಚ್ಚ. 150 ರೂಪಾಯಿ ಸೇಲ್ ಮಾಡಿದಾನೆ ಗೈಸ್. ಇದನ್ನೇನೋ ವಾಪಸ್ ಇಸ್ಕೊಂಡು ನಾನು ಬ್ಲಾಗಲ್ಲಿ ಹೇಳ್ತೀನಿ. ಇಲ್ಲ ಅದೊಂದಿಗೆ ವಾಪಸ್ ಬಾಯ್ ಮಚ್ಚ, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ಮನೆಗೆ ಬಂದು ಇವಾಗಲ್ಲ ಅವಾಗಲೇ ಬಂದು ಊಟ ಮಾಡಿ ಮಲಗಿ ಇವಾಗ ನೀಟಾಗಿ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಸೊ ಸ್ವಲ್ಪ ಗ್ಯಾಪ್ ತಗೊಂಡ್ವಿ. ಸೊ ಇವಾಗ ಅವನಿಗೆ ನಾನು ನೆಕ್ಸ್ಟ್ ಟಾಸ್ಕ್ ಕೊಟ್ಟಿದ್ದೀನಿ. ಎಲ್ಲಿದ ಅವನು? ಇಲ್ಲ ಅವನೇ ಬಾ ಬಾ ಬಾ. ಸೊ ಇವಾಗ ಏನು ಗೊತ್ತಾ, ಇವಾಗ ಅಮ್ಮ ಪೂಜೆ ಮಾಡ್ತೈತೆ, ಓಕೆನಾ? ಇವಾಗ ಅಮ್ಮನ ಹತ್ರ ನೀನು ಬೈಸ್ಕೋಬೇಕು. ಅಮ್ಮ ನಿಂಗೆ ನೀನ್ ಏನಾದ್ರು ಒಂದು ಮಾಡ್ಬೇಕು, ಸೊ ಅಮ್ಮ ಅದಕ್ಕೆ ನಿಂಗೆ ಬೈಬೇಕು. ಇವಾಗ ಏನಾದ್ರು ಮಾಡ್ಬೇಕು, ಕೆಲಸ ಮಾಡ್ಬೇಕು. ಇವಾಗ ಅಮ್ಮ ನಿಂಗೆ ಬೈಬೇಕು. ಇವಾಗ ನೋಡಿ ಏನ್ ಮಾಡ್ತೀಯ? ಅಮ್ಮ ಪೂಜೆ ಮಾಡ್ಬೇಕಾದ್ರೆ ಸುಮ್ನೆ ಮುಟ್ಟಿದ್ರೇನೆ ಬೈತಾರೆ, ತೀಟೆ ಮಾಡ್ಬೇಕಾದ್ರೆ ಬಿಡ್ತಾರ? ಸುಮ್ನೆ ತಲೆ ಮೇಲೆ ನೋಡಿಲ್ಲ ಹಿಂಗೆ ಹಂಗೆಲ್ಲ ಮಾಡ್ಬೇಡ್ದು, ಹೊಡಿಬೇಡ. ಒಟ್ನಲ್ಲಿ ನೀನೇನು ಮುಟ್ತಾರೇನೆ ಏನೋ ಒಂದ್ ಮಾಡ್ಬೇಕು. ಸೊ ಅಮ್ಮ ನಿಂಗೆ ಬೈಬೇಕು. ಸುಮ್ಮನಿರು, ಪೂಜೆ ಮಾಡ್ತಿದ್ದಾನೆ ಕುತ್ಕೊಂಡು. ಅಮ್ಮ 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 Mo, 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 ama, 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 mo, 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 ama, 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 mo, 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 ama, 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 mo, mo, ama, 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 ಏನಿಲ್ಲ ಚೀಸ್ ನಾವು ಸೇಗಿಸ್ಕೊಂಡು ಆ ಟಾಸ್ಕ್ ಮಾಡ್ತಿದ್ದೆ. ಅಪ್ಪ ನೈಟ್ ಅಮ್ಮ ಸರಳ ಕೊಟ್ಟರೆ ನೋಡಿ ಕೆಂಪು ಕಾಬಿಡಿದ ಕೈ ನಂದಿಲ್ಲಿ. ಈಗ ಇಲ್ಲಿ ನೋಡಿ ಸಿಲ್ ತೋರಿಸಿ ನೋಡಿ, ಸೊರ್ರ ಕೊಟ್ಟರು ಕೆಂಪು ಕಾಬಿಡಿ ತಟ್ಟೆಲಿ. ನಾನು ಕೊಟ್ಟಿದ್ದನ್ನ ಸೊರ್ರ ಕೊಟ್ರು ನಮ್ಮ ಅಮ್ಮ ಎಷ್ಟೊಂದು ದಿವಸ ಆಯ್ತು ಈ ಥರ ಹೊಡೆದ್ರು. ಅಮ್ಮ ಇವಾಗ ನಮ್ಮ ಹೊಡೆದು ಎಷ್ಟೊಂದು ದಿವಸ ಆಗಿತ್ತು. ಇವಾಗ ಹೊಡೆದ್ರೆ ಹೆಂಗೆ ಕೆಂಪು ಆಗಿದೆ. ಈ ಗಟ್ಟೆ ಕೇಟಾಯ್ತಾ? ತಟ್ಟೆ ಏನೇ ಎಮ್ಮೆ ಚೆಕ್ ಮಾಡೋಣ ನಂದು. ಸರಿ ಆಯ್ತು, ನೆಕ್ಸ್ಟ್ ಟಾಸ್ಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸರಿ. ಸೊ ಇದು ನನ್ನ ಲಾಸ್ಟ್ ಟಾಸ್ಕ್ ನಾನು ಅವನಿಗೆ ಕೊಡ್ತಾ ಇರೋದು. ನೋಡೋಣ ಇದನ್ನ ಅವನು ಮಾಡ್ತಾರ ಮಾಡಲ್ವಾ ಅಂತ. ಸೊ ಟೈಮ್ ಬಂದು ನೋಡಿ 11 ಗಂಟೆ ಆಗಿದೆ. ಸೊ ಇನ್ನೂ ತುಂಬ ಏನೇನೋ ಕೊಡ್ಬೇಕು ಅನ್ಕೊಂಡಿದ್ದೆ, ಬಟ್ ತುಂಬ ಲೆಂತಿ ಆಗುತ್ತೆ. ಪಾರ್ಟ್ 2 ಕೂಡ ಮಾಡೋಣ ಅಂತ ನಾನು ಸ್ವಲ್ಪ ಅಷ್ಟೇ ಪಿಕಪ್ ಮಾಡಿ, ನಾನು ಹುಡುಕಿರೋದ್ರಲ್ಲಿ ಪಿಕಪ್ ಮಾಡಿ ಸ್ವಲ್ಪ ಡೇಸ್ ಕೊಟ್ಟಿದ್ದೀನಿ ಅವನಿಗೆ. ಸೊ ಟೈಮ್ 11 ಗಂಟೆ ಆಗಿದೆ. ಇವಾಗ ಏನು ಟಾಸ್ಕ್ ಅಂತ ಅವನಿಗೆ ಕರೆದ್ಬಿಟ್ಟು ಹೇಳ್ತೀನಿ. ಪುಟ ಬಾಯಿಲೆ ಪುಟ. ಆರಾಧ್ಯ ಬಾರಾಧ್ಯ. ಸೊ ಲಾಸ್ಟ್ ಟಾಸ್ಕ್ ಆಫ್ ದಿ ಡೇ ಆಫ್ ದ ವ್ಲಾಗ್ ಮಾಡೋಣ. ಸೊ ಇವಾಗ ಏನ್ ಟಾಸ್ಕ್ ಅಂತ ಅಂದ್ರೆ, ಟೈಮ್ 11 ಗಂಟೆ ಆಗಿದೆ. ಬ್ಯಾಂಗ್ಳೂರ್ ವೆದರ್ ಹೆಂಗಿದೆ? ಚಳಿ ಇದೆ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಆತರ ಹೇಳಲ್ಲ. ಬಟ್ಟೆ ಬಿಚ್ಕೊಂಡು ಆಚೆ ಹೋಗಂತ ಹೇಳಲ್ಲ. ಬಟ್ಟೆ ಹಾಕೋ ನೀನ್ ಏನ್ ಮಾಡ್ಬೇಕು ಅಂದ್ರೆ ತಣ್ಣೀರು ಇಕ್ಕೋಬೇಕು ಈ ಕೋಲ್ಡ್ ಅಲ್ಲಿ. ನಾನು ಬಿಸಿಲುಗಾಲ ಇದ್ದಾಗೇನೆ ಬಿಸಿಲು ಸ್ನಾನ ಮಾಡೋನು, ತಣ್ಣೀರ್ ಸ್ನಾನ ಮಾಡುವಂತ ಬೇರೆ ಹೇಳ್ತಾ ಇದ್ಯಾ? ಮಾಡ್ಬೇಕು ಲಾಸ್ಟ್ ಅಂಡ್ ಲಾಸ್ಟ್. ಇಲ್ಲ ಅಂದ್ರೆ ಗಿವ್ ಅಪ್ ಅಂದ್ರೆ ಹೇಳು, ನೀನಾಗ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು. ಬೈ ಚಾನ್ಸ್ ಗಿವ್ ಅಪ್ ಮಾಡಿಲ್ಲ ಮಾಡ್ತೀನಿ ಅಂತಾನೆ ನಾನು ನಿಂಗೆ ಗಿಫ್ಟ್ ಕೊಡಿಸ್ತೀನಿ. ಫುಲ್ ನೀನು ಕೊಡ್ತೀನಿ ಗಿಫ್ಟ್. ಸೊ ಫುಲ್ ಸೇಯಿಂಗ್ ಎಸ್ ನೀನ್ ಕಂಪ್ಲೀಟ್ ಮಾಡಿದೆ ಅಂತ ನಾನು ನಿಂಗೆ ಗಿಫ್ಟ್ ಕೊಡಿಸ್ತೀನಿ. ಬೈ ಚಾನ್ಸ್ ಈ ಟಾಸ್ಕ್ ಇಲ್ಲ ತಲೆಗೆ ಸಮೇತ ಮೇಲಿಂದ ಹೋಯ್ತೀನಿ. ಸರಿ ಓಕೆ. ಚಳಿ ಇರೋದ್ರಿಂದ ಶೀತ ಬೇಗ ಕ್ಯಾಚ್ ಆಗುತ್ತೆ ಅಂತ ನಾನು ಅವನಿಗೆ ತಲೆ ಒಂದು ಎಕ್ಸ್ಕ್ಯೂಸ್ ಕೊಡ್ತಿದ್ದೀನಿ. ಶೋಲ್ಡರ್ ಇಂದ ಫುಲ್. ಓಕೆನಾ? ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ, ಅದಕ್ಕೆ ಬಟ್ಟೆ ಬಿಚ್ಬಿಟ್ಟಿದ್ಯಾ?
ತಣ್ಣೀರ ಬಟ್ಟೆ ಹಾಕೊಂಡು ಉಯ್ಕೊಳಕ್ ಕಷ್ಟ. ನೀನ್ಯಾಕೆ ಬಟ್ಟೆ ಬಿಟ್ಟು ಬಂದಿದ್ಯಾ? ಬಟ್ಟೆ ಹಾಕೊಂಡ್ರೆ ಇದು ನಾನ್ ಹೇಳಿಲ್ಲ, ನೀನೇ ಮಾಡ್ತಿರೋದು. ಬಟ್ಟೆ ಹಾಕೊಂಡ್ರೆ ಇನ್ನೊಂದು ಒತ್ತುತ್ತಲ್ಲ ಚಳಿ ಇನ್ನೂ ಚಳಿ ಆಗ್ಬಿಡ್ತದೆ. ಹಿಂಗಂದ್ರೆ ಹಂಗೆ ಹೊರಟೋಗ್ಬಿಡ್ತದೆ. ಕೆಳಗಡೆ ಹೋಗಿದ್ದಾನೆ. ಮನುಷ್ಯರೆಲ್ಲ ಫಸ್ಟ್ ಇದು ಹೆಂಗುತ್ತ ಚಳಿ 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 ತಲೆಗ್ ಬಿಟ್ಟು ಸುಸ್ತು ತಲೆಗಾಕಲ್ಲ. ಇಲ್ಲ ಇಲ್ಲ ಟವಲ್ ನೀನ್ ಮಾಡ್ಬಾರ್ದಿತ್ತು. ಯಾಕೆ ಮಾಡ್ದೆ? ಗಿಫ್ಟ್ ಕೊಡ್ಸ್ಬೇಕು ಅಂತ ಮಾಡಿದೆ. ನಾನ್ ಗಿಫ್ಟ್ ಕೊಡ್ಬೇಕಂತ ಮಾಡ್ದ. ಇಲ್ಲಿಗೆ ಮುಗೀತು ಅಂತ ಅನ್ಕೊಂತೀನಿ. ಪಾರ್ಟ್ 2 ಬೇಕಾದ್ರೆ ಕಮೆಂಟ್ ಮಾಡಿ. ಗಿಫ್ಟ್ ಹೆಂಗ್ ಕೊಡ್ಸ್ತೀಯ? ಗಿಫ್ಟ್ ಕೊಡ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಕೊಡ್ತೀನಿ. ಆಮೇಲೆ ಹಿಂಗ್ ಮಾಡ್ದೆ ಅಂತ ಯಾರು ದಯವಿಟ್ಟು ಬೈಯಕ್ ಹೋಗ್ಬೇಡಿ. ನಾನು ಮಾಡ್ಲೇಬೇಕು ಅಂತ ಏನಿಲ್ಲ. ನೋ ಅನ್ಬೋದಿತ್ತು, ಬಟ್ ಗಿಫ್ಟ್ ಆಸೆಗೋಸ್ಕರ ಎಸ್ ಅಂತ ಅಂದ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ಇದೇ ತರ ವ್ಲಾಗ್ ಬೇಕು ಅಂದ್ರೆ ಯಾವ ತರ ಬೇಕು ಅಂತ ಕೂಡ ಕಮೆಂಟ್ ಹಾಕಿ. ಪಾರ್ಟ್ 2 ಬೇಕಂದ್ರೂ ಕಮೆಂಟ್ ಹಾಕಿ. ಸೇಯಿಂಗ್ ಎಷ್ಟು ಊರಿನ್ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಕೊಟ್ಟಿನಿ ಸರಿ ಅಂತ ಹಾಕೊಂಡು 1000 ಕಮೆಂಟ್ ಮಾಡ್ರಿ. ಸೇಯಿಂಗ್ ಗೆಸ್ ಮಾಡ್ತೀನಿ ನೆಕ್ಸ್ಟ್. ಹೇಳಿ ಇವಾಗ. ಅದೇ ಹೇಳಿದ್ದು ಸೇಯಿಂಗ್. ಗೈಸ್ ಇಲ್ಲಿಗೆ ಇಷ್ಟ ಆಯ್ತು ಲೈಕ್ ಮಾಡಿ ಗೈಸ್, ಪ್ಲೀಸ್ ಗೈಸ್. ನಾನು ಕಷ್ಟಪಟ್ಟು ಇವಳಿಗೋಸ್ಕರ, ನಂಗೋಸ್ಕರ, ನಿಮ್ಗೋಸ್ಕರ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಚಳಿ 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 ಚಳಿ